ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನೀವು ನೋಡೋಕೆ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಸೊ ಇವತ್ತಿನ ಒಂದು ವಿಡಿಯೋ ಕಂಟೆಂಟ್ ಬಂದುಬಿಟ್ಟು ಒಂದು ಟ್ಯಾಬ್ಲೆಟಿನ ರಿವ್ಯೂ ಆಗಿರ್ತದೆ ಸ್ನೇಹಿತರೆ. ಈ ಟ್ಯಾಬ್ಲೆಟ್ ಬಂದುಬಿಟ್ಟು ನಿಮಗೆ ಐಮೋಲ್ ಪ್ಲಸ್ಸಿನ ಟ್ಯಾಬ್ಲೆಟ್ ಇರುತ್ತೆ, ಐಮೋಲ್ ಪ್ಲಸ್. ಸೊ ಇದ್ರ ಬಗ್ಗೆ ಈ ವಿಡಿಯೋ ನಮಗೆ ತಿಳ್ಕೊಳ್ತಾ ಹೋಗೋಣ. ಸೊ ಈ ಐಮೋಲ್ ಪ್ಲಸ್ ಬಂದುಬಿಟ್ಟು ಟ್ಯಾಬ್ಲೆಟ್ ಬಂದುಬಿಟ್ಟು ಇದರ ಮಾಡಿರ್ತಕ್ಕಂಥ ಇದರಲ್ಲಿರುವಂಥ ಔಷಧಗಳೇನು, ಮತ್ತು ಮ್ಯಾನುಫ್ಯಾಕ್ಚರರ್ ಯಾರು, ಮತ್ತು ಯೂಸರ್ಸ್ ಬೆನಿಫಿಟ್ಸ್, ಮತ್ತು ಡೋಸೇಜ್ ಯಾವ ರೀತಿ ಕೆಲಸ ಮಾಡುತ್ತೆ, ಮತ್ತು ಇನ್ನೆಲ್ಲ ಪ್ರಿಕಾಷನ್ಸ್ ತೊಗೋಬೇಕು, ಸೇಫ್ಟಿ ಅಡ್ವೈಸ್ ತೊಗೋಬೇಕು. ಸೊ ಇದರೆಲ್ಲ ಬಗ್ಗೆ ಈ ವಿಡಿಯೋ ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ. ಹಾಗೆ ನಿಮ್ಮ ಈ ವಿಡಿಯೋ ನಮಗೆ ಇಷ್ಟ ಕುಂತಿತ್ತು ಅಂದರೆ ಲೈಕ್ ಮಾಡಿರಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿರಿ. ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಓಕೆ, ಐಮೋಲ್ ಪ್ಲಸ್ಸಿನ ಟ್ಯಾಬ್ಲೆಟಿನ ನೋಡ್ತಾ ಹೋಗೋಣ ಸ್ನೇಹಿತರೆ. ಒಂದೊಂದಾಗಿ ಸ್ಲೈಡ್ ಮುಖಾಂತರ ಐಮೋಲ್ ಪ್ಲಸ್ಸಿನ ಟ್ಯಾಬ್ಲೆಟ್ ಬಂದುಬಿಟ್ಟು ಮೊದಲಿಗೆ ತಯಾರು ಮಾಡಿರ್ತಕ್ಕಂಥ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಕಂಪ್ನಿ ಬಂದುಬಿಟ್ಟು ನಿಮಗೆ ಜೈಡಿಸ್ ಕೆಡಿಲಾ ಅನ್ನುವಂಥ ಕಂಪ್ನಿ ಈ ಐಮೋಲ್ ಪ್ಲಸ್ನ ಟ್ಯಾಬ್ಲೆಟ್ನ ತಯಾರು ಮಾಡ್ತು. ನೆಕ್ಸ್ಟ್ ಬಂದುಬಿಟ್ಟು ಅದರಲ್ಲಿರುವಂಥ ಕಾಂಪೋಸಿಷನ್ ನೋಡೋದಂದರೆ ಕಾಂಪೋಸಿಷನ್ ಬಂದುಬಿಟ್ಟು 3 ಥರ ಇರ್ತಾವೆ. 3 ಥರ ಕಾಂಪೋಸಿಷನ್. ಐಬ್ರೂಫಿನ್ 400 mg ಇರುತ್ತೆ, ಪ್ಯಾರಾಸಿಟಮಾಲ್ 325 mg ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕೆಫೆನ್ ಬಂದುಬಿಟ್ಟು ನಿಮಗೆ 25 mg ಸಿಗ್ತದೆ ನಮಗೆ ಇದರಲ್ಲಿ. ಈ 3 ರೀತಿ ಇರುವಲ್ಲ ಈ 3 ಔಷಧಿಯಲ್ಲಿ ನಿಮಗೆ ಐಮೋಲ್ ಪ್ಲಸ್ಸಲ್ಲಿ ಟ್ಯಾಬ್ಲೆಟಲ್ಲಿ ಸಿಗ್ತಾ ಹೋಗ್ತಾವೆ ಸ್ನೇಹಿತರೆ. ಈ ಮೊನ್ನೆ ಬಂದುಬಿಟ್ಟು ಐಬ್ರೂಫಿನ್ ಅಂದರೆ 400 mg ಇರುತ್ತೆ, ಪ್ಯಾರಾಸಿಟಮಾಲು 320 mg ಇರುತ್ತೆ, ಕೆಫೆನ್ ಬಂದುಬಿಟ್ಟು 25 mg ಇರುತ್ತೆ. ಸೊ ಇದರ ಕಾಂಪೋಸಿಷನ್ ಇದರ ಏನಂತ ಮಾಲಿಕ್ಯೂಲ್ ಕಾಂಪೋಸಿಷನ್ ಬಂದುಬಿಟ್ಟು ಈ ಐಮೋಲ್ ಪ್ಲಸ್ಸಿನ ಟ್ಯಾಬ್ಲೆಟ್ ಆಗಿರುತ್ತೆ. ಇದರ ಮುಂದೆ ಹೋಗ್ತಾ ಇದರ ಬಗ್ಗೆ ವಿವರಣೆ ತಿಳ್ಕೊಳ್ಳೋಣ. ಸೊ ಇವಾಗ ಬೇಡ, ಇದರ ಈ ಐಮೋಲ್ ಪ್ಲಸ್ಸಿನ ಟ್ಯಾಬ್ಲೆಟಿನ ಯೂಸಸ್ ಬಂದುಬಿಟ್ಟು ಮೇನ್ಲಿ ಆಗಿ ಈ ಟ್ಯಾಬ್ಲೆಟನ್ನು ಯೂಸಸ್ ಇದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಪೇನ್ ರಿಲೀವಿಂಗ್ ಮೆಡಿಷನ್ ಅಂತಂದ್ರೆ ನೋವು ಕಡಿಮೆ ಮಾಡ್ತದೆ. ಈ ಟ್ಯಾಬ್ಲೆಟ್ ತೆಗೆದುಕೊಂಡಾಗ ನಿಮಗೆ ಏನಾಗುತ್ತೆ, ಪೇನ್ ರಿಲೀವಿಂಗ್ ಮೆಡಿಷನ್, ನೋವು ಬೇಗ ಕಡಿಮೆ ಆಗ್ತದೆ ಅಂತ ಹೇಳ್ತೀನಿ. ಮತ್ತು ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ನೋಡೋದಂದರೆ ಇನ್ಫ್ಲಮೇಷನ್ ಎಲ್ಲಿಯಪ್ಪ ಅಂದರೆ ರಿಮಿಟೆಡ್ ಆರ್ಥರೈಟಿಸ್, ಮತ್ತು ಆ್ಯಂಕೋಲೈಸಿಂಗ್ ಸ್ಪಾಂಡಿಲೈಟಿಸ್, ಮತ್ತು ಓಸ್ಟಿಯೋ ಆರ್ಥರೈಟಿಸ್. ಸೊ ಈ ರೀತಿಯಾಗಿ ಇರುವಂಥ ಇನ್ಫ್ಲಮೇಷನ್ ಇವೆಲ್ಲ ಆರ್ಥರೈಟಿಸ್ ಅದಾವಲ್ಲ, ರಿಮಿಟೆಡ್ ಆರ್ಥರೈಟಿಸ್, ಮತ್ತು ಆ್ಯಂಕೋಲೈಸಿಂಗ್ ಸ್ಪಾಂಡಿಲೈಟಿಸ್, ಮತ್ತು ಓಸ್ಟಿಯೋ ಆರ್ಥರೈಟಿಸ್ ಅದಾವಲ್ಲ, ಇವೆಲ್ಲ ಬಂದುಬಿಟ್ಟು ಜಾಯಿಂಟ್ ಪೇನಿಗೆ ಸಂಬಂಧಪಟ್ಟಂಥ ಡಿಸೀಸಸ್ಗಳು. ಇವಕ್ಕೂ ಕೂಡ ಇದನ್ನು ಏನು ಮಾಡ್ಬೋದು ಅಂತಂದರೆ ಈ ಐಮೋಲ್ ಪ್ಲಸ್ ಟ್ಯಾಬ್ಲೆಟನ್ನು ನಾವು ತೆಗೆದುಕೊಳ್ಬೋದು, ಮತ್ತು ಅದು ಕೂಡ ಪೇನ್ ಕಡಿಮೆ ಮಾಡ್ತದೆ ಅಂತ ಹೇಳ್ತೇನೆ ಈ ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ. ನೆಕ್ಸ್ಟ್ ಬಂದುಬಿಟ್ಟು ಮಸಲ್ ಪೇನ್ ಇತ್ತಂದ್ರೆ ಅದು ಕೂಡ ನೀವೇನು ಮಾಡ್ಬೋದಪ್ಪ ಅಂದರೆ ಈ ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೋದು. ಮತ್ತು ಬ್ಯಾಕ್ ಪೇನ್ ಅಲ್ಲಿ ಕೂಡ ನೀವು ಟ್ಯಾಬ್ಲೆಟ್ ತೊಗೊಳ್ಬೋದು. ಟೂತೇಕ್, ಪೇನ್ ಇನ್ ದ ಇಯರ್, ಥ್ರೋಟ್. ಸೊ ಇವೆಲ್ಲ ಕೂಡ ನೀವೇನು ಮಾಡ್ಬೋದಪ್ಪ ಅಂದ್ರೆ ಈ ಟ್ಯಾಬ್ಲೆಟನ್ನು ನೀವೇನು ಮಾಡ್ಬೋದು, ಇದಕ್ಕೆಲ್ಲ ಏನು ಪೇನ್ ಇತ್ತಂದ್ರೆ, ಥ್ರೋಟ್ ಪೇನ್ ಇತ್ತಂದ್ರೆ, ಕಿವಿಯಲ್ಲಿ ನೋವ್ತಾ ಇತ್ತಂದ್ರೆ, ಮತ್ತು ಬ್ಯಾಕ್ ಪೇನು ಮತ್ತು ಮಸಲ್ ಪೇನ್ ಇತ್ತಂದ್ರೆ ಈ ಟ್ಯಾಬ್ಲೆಟನ್ನು ನೀವೇನು ಮಾಡ್ಬೋದು ಅಂತಂದರೆ ತೆಗೆದುಕೊಳ್ಬೋದು ಆರಾಮಾಗಿ. ಒಟ್ಟಾರೆಗೆ ಹೇಳೋದಾದ್ರೆ ಇದು ಯೂಸಸ್ ಮತ್ತು ಬೆನಿಫಿಟ್ಸ್ ಬಂದ್ರೆ ನೋಡೋದಾದರೆ ಒಟ್ಟಾರೆಗೆ ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತೆ ಈ ಟ್ಯಾಬ್ಲೆಟನ್ನು ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಈ ಟ್ಯಾಬ್ಲೆಟಿನ ಸೈಡ್ ಎಫೆಕ್ಟ್ ನೋಡೋದಾದ್ರೆ ಅಂತಂದ್ರೆ ಸೈಡ್ ಎಫೆಕ್ಟ್ ಟ್ಯಾಬ್ಲೆಟ್ ಪ್ರತಿಯೊಂದು ಟ್ಯಾಬ್ಲೆಟ್ ಕೂಡ ಸೈಡ್ ಎಫೆಕ್ಟ್ ಇರುತ್ತೆ. ಟ್ಯಾಬ್ಲೆಟಿನ ಸೈಡ್ ಎಫೆಕ್ಟ್ ನೋಡೋದಾದ್ರೆ ನಾಸಿಯಾ, ಇಂಡೈಜೆಷನ್, ಸ್ಟಮಕ್ ಪೇನ್, ರೆಸ್ಟ್ಲೆಸ್ನೆಸ್, ಇನ್ಕ್ರೀಸ್ಡ್ ಹಾರ್ಟ್ ರೇಟ್. ಸೊ ಇವೆಲ್ಲ ಕಾಮನ್ ಆಗಿರುವಂಥ ಸೈಡ್ ಎಫೆಕ್ಟ್. ಇವೆಲ್ಲ ಆಗ್ಬೋದು ಸೈಡ್ ಎಫೆಕ್ಟ್. ಇವೆಲ್ಲ ಅಂತಂದರೆ ಇದು ಏನಾದ್ರು ನೀವು ಗುಳಿಗೆ ತೊಗೊಂಡ್ರೆ ಇವೆಲ್ಲ ಆಗ್ತದೆ, ಇದಕ್ಕೆ ಏನು ತೊಂದರೆ ಇಲ್ಲ. ಇದಕ್ಕೆ ಸೈಡ್ ಎಫೆಕ್ಟ್ ಇದರ ಸೈಡ್ ಎಫೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಡೋಸ್ ಮತ್ತು ಡೋಸೇಜ್ ಅಂತಂದು ಯಾವಾಗ ತೊಗೋಬೇಕು ಮತ್ತು ಎಷ್ಟು ತೊಗೋಬೇಕು ಅಂತ ನೋಡೋದಂದರೆ ಈ ಟ್ಯಾಬ್ಲೆಟ್ ಬಂದುಬಿಟ್ಟು ನಿಮಗೆ ಟೇಕ್ ವಿತ್ ಫುಡ್ ಪ್ರಿವೆಂಟ್ ದ ಸ್ಟಮಕ್ ಅಪ್ಸೆಟ್. ಅಂದರೆ ಈ ಟ್ಯಾಬ್ಲೆಟ್ ನೀವು ಯಾವುದೇ ರೀತಿ ಖಾಲಿ ಹೊಟ್ಟೆಲಿ ಈ ಟ್ಯಾಬ್ಲೆಟನ್ನು ನೀವು ತೆಗೆದುಕೊಳ್ಳೋ ಹಾಗೆಲ್ಲ ಫುಡ್ ಜೊತೆಗೆ ತೆಗೆದುಕೊಳ್ಬೇಕಂತಂದ್ರೆ ಊಟ ಆದಮೇಲೆ ಈ ಟ್ಯಾಬ್ಲೆಟನ್ನು ನೀವೇನು ಮಾಡ್ಬೋದು ಅಂದರೆ ತೆಗೆದುಕೊಳ್ಬೋದು. ಮತ್ತು ಡು ನಾಟ್ ಟೇಕ್ ಮೋರ್ ಜಾಸ್ತಿ ಟ್ಯಾಬ್ಲೆಟನ್ನು ತೆಗೆದುಕೊಳ್ಬಾರ್ದು. ಯಾಕಂತ ಸೈಡ್ ಎಫೆಕ್ಟ್ ಹೇಳಿದ್ರಲ್ಲ, ಅಷ್ಟು ಸೈಡ್ ಎಫೆಕ್ಟ್ ನಮಗೆ ಸೈಡ್ ಎಫೆಕ್ಟ್ ಆಗ್ತಾವೆ ಅಂತ ಹೇಳ್ತೀನಿ. ನಾಸಿಯಾ, ಇಂಡೈಜೆಷನ್, ಸ್ಟಮಕ್ ಪೇನ್, ರೆಸ್ಟ್ಲೆಸ್ನೆಸ್ ಆಗ್ತದೆ, ಮತ್ತು ಇನ್ಕ್ರೀಸ್ಡ್ ಹಾರ್ಟ್ ರೇಟ್ ಆಗ್ತಲ್ಲ. ಅದಕ್ಕಾಗಿ ಏನು ಮಾಡೋದು, ಈ ಟ್ಯಾಬ್ಲೆಟನ್ನು ಏನು ಮಾಡ್ಬೇಕಪ್ಪ ಅಂದರೆ ಜಾಸ್ತಿ ತೆಗೆದುಕೊಳ್ಬಾರ್ದು ಈ ಟ್ಯಾಬ್ಲೆಟನ್ನು. ಮತ್ತು ಎಷ್ಟು ತೆಗೆದುಕೊಳ್ಬೇಕಪ್ಪ ಅಂದರೆ ಈ ಟ್ಯಾಬ್ಲೆಟ್ ನೀವು ಯಾವ ಪೇನ್ ಇರುತ್ತಲ್ಲ ದಿನಕ್ಕೆ 2 ತೆಗೆದುಕೊಂಡ್ರೆ ಬೆಸ್ಟ್.
ನಿಮಗೆ ಯಾವಾಗ ಪೇನ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಏನು ಮಾಡಿ ಅಂತಂದ್ರೆ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದು ಬೆಸ್ಟ್ ಅಂತ ಹೇಳ್ತೇನೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ ರೀತಿ ಕೆಲಸ ಮಾಡ್ತಾವೆ ಅಂತ ನಾನು ಈಗಾಗಲೇ ಹೇಳಿದಾಗ, ಇದರಲ್ಲಿರುವಂಥ ಒಂದು 3 ಔಷಧ ಬಂದ್ಬಿಟ್ಟು ನಿಮಗೆ ಒಂದು ಐಬ್ರೂಫಿನ್, ಪ್ಯಾರಾಸಿಟಮಲ್ ಮತ್ತು ಕೆಫೆನ್. ಇದು ಯಾವ ರೀತಿ ಕೆಲಸ ಮಾಡ್ತಾವೆ ಅಂತಂದ್ರೆ ಈ ಒಂದು ಐಬ್ರೂಫಿನ್, ಪ್ಯಾರಾಸಿಟಮಲ್ ಇದೆಲ್ಲ ಇವು ಪೇನ್ ರಿಲೀವರ್ಸ್ ಆಗಿ ಕೆಲಸ ಮಾಡ್ತಾವೆ. ಕೆಫೆನ್ ಬಂದುಬಿಟ್ಟು ಒಂದು ಸ್ಟಿಮ್ಯುಲೆಂಟ್ ಆಗಿ ಕೆಲಸ ಮಾಡುತ್ತೆ ಇದು ಒಂದು ಐಮೋಲ್ ಪ್ಲಸ್ನಲ್ಲಿ ಟ್ಯಾಬ್ಲೆಟಲ್ಲಿ. ಅಂತಂದರೆ ಈ ಒಂದು ಅಂದರೆ ಕೆಟಗರಿ ಏನು ಮಾಡಿರ್ತಾರೆ ಆ ಒಂದು ಕಂಟೆಂಟ್ನ, ಅಂದರೆ ಐಬ್ರೂಫಿನ್, ಪ್ಯಾರಾಸಿಟಮಲಲ್ಲಿ ಪೇನ್ ಕಿಲ್ಲರ್ ಕೆಟಗರಿ, ಪೇನ್ ರಿಲೀವರ್ ಕೆಟಗರಿ, ಮತ್ತು ಕೆಫೆನ್ ಬಂದುಬಿಟ್ಟು ಸ್ಟಿಮ್ಯುಲೆಂಟ್. ಮತ್ತು ಏನು ಮಾಡ್ತದೆ ಈ ಪ್ಯಾರಾಸಿಟಮಲನ್ನು ಏನು ಮಾಡ್ತದೆ, ಅದು ಎಫೆಕ್ಟಿವ್ನೆಸ್ಸನ್ನು ಇನ್ನೂ ಜಾಸ್ತಿ ಮಾಡುತ್ತೆ ಈ ಒಂದು ಕೆಫೆನ್ ಇರುವುದರಿಂದ. ಅದಕ್ಕಾಗಿ ಒಟ್ಟಾರೆ ಇವು ಕಾಂಪೋಸಿಷನ್ ಏನಿದೆಲ್ಲ ಸೊ ಒಂದು ಬೆಸ್ಟ್ ಹೇಳ್ತೇನೆ, ಒಂದು ಐಬ್ರೂಫಿನ್, ಪ್ಯಾರಾಸಿಟಮಲ್ ಮತ್ತು ಕೆಫೆನ್ ಇರುವಂಥದ್ದು. ಮತ್ತು ಇದು ಏನು ಮಾಡ್ತದಂದ್ರೆ ಆ ಬ್ರೈನಲ್ಲಿ ಏನಾದರೂ ಒಂದು ಸಟನ್ ಕೆಮಿಕಲ್ ಮೆಷಿನ್ದಲ್ಲಿ ಏನು ಮಾಡ್ತದೆ, ಪೇನ್ ರಿಲೀವ್ ಅಂದರೆ ಪೇನ್ ಕಡಿಮೆ ಇದು ಹೆಚ್ಚಿಗೆ ಆಗೋದು ಅದನ್ನೇನು ಮಾಡ್ತದೆ, ಬ್ಲಾಕ್ ಮಾಡ್ತದೆ. ಬ್ಲಾಕ್ ಮಾಡೋದ್ರ ಜೊತೆಗೆ ಏನು ಮಾಡ್ತದೆ ಅಂದ್ರೆ ಆ ಒಂದು ನಿಮ್ಮ ಒಂದು ಬಾಡಿಲಿರುವಂಥ ಪೇನನ್ನು ಏನು ಮಾಡ್ತದೆ, ಕಡಿಮೆ ಮಾಡ್ತದೆ ಅದು. ನೆಕ್ಸ್ಟ್ ಬಂದುಬಿಟ್ಟು ಸೇಫ್ಟಿ ಅಡ್ವೈಸ್. ಏನೆಲ್ಲ ಸೇಫ್ಟಿ ಅಡ್ವೈಸ್ ತೊಗೊಳ್ಬೇಕಂತಂದರೆ, ಒಂದು ಅನ್ಸೇಫ್ ಯಾವಾಗ, ಈ ಒಂದು ಅನ್ಸೇಫ್ ಯಾವಾಗಿರ್ತದೆ ಅಂದ್ರೆ ಈ ಒಂದು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿದಾಗ ಮತ್ತು ಡ್ರೈವಿಂಗ್ ಮಾಡುವಾಗ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೇಕು. ಅನ್ಸೇಫ್ ಅಂದರೆ ಈ ಯಾವುದೇ ಕಾರಣಕ್ಕೂ ಈ ಒಂದು ಸೇಫ್ ಅಲ್ಲ. ಈ ಒಂದು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತೀರಿ, ಆಲ್ಕೋಹಾಲ್ ಒಂದು ಕುಡಿದಿರ್ತೀರಿ, ಆವಾಗ ನಿಮ್ಮ ಬಾಡಿ ಪೇನ್ ಆಗ್ತಿರ್ತದೆ. ಅಂಥ ಸಂದರ್ಭದಲ್ಲಿ ಏನು ಮಾಡಿ ಅಂತಂದ್ರೆ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳಕ್ಕೆ ಹೋಗ್ಬಾರ್ದು. ಯಾಕಂತಂದ್ರೆ ಅದು ಏನಾಗುತ್ತೆ, ಡಿಸಿನೆಸ್ ಥರ ಆಗ್ತದೆ. ಅದಕ್ಕಾಗಿ ಡ್ರೈವಿಂಗ್ ಮಾಡುವಾಗ ಆಯಿತು ಮತ್ತು ಆಲ್ಕೋಹಾಲ್ ತೆಗೆದುಕೊಂಡಾಗ ಆಯಿತು ಈ ಒಂದು ಮೆಡಿಷನನ್ನು ತೆಗೆದುಕೊಳ್ಬೋದು ಯಾವುದೇ ಕಾರಣಕ್ಕೂ. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಶನ್, ಎಚ್ಚರಿಕೆ, ಅಂದರೆ ಹುಷಾರಾಗಿ ತೆಗೆದುಕೊಳ್ಬೇಕಾಗತ್ತೆ ಈ ಒಂದು ಟ್ಯಾಬ್ಲೆಟ್. ನೀವು ಕ್ಯಾಶನ್ ನೋಡಿದ್ರೆ ಒಂದು ಬ್ರೆಸ್ಟ್ ಫೀಡಿಂಗ್ ಇದ್ದಾಗ ಮತ್ತು ಕಿಡ್ನಿ, ಲಿವರ್, ಬ್ರೆಸ್ಟ್ ಫೀಡಿಂಗ್ ಮಾಡ್ತಾಯಿದ್ರೆ ಮತ್ತು ಕಿಡ್ನಿ ಏನಾದರೂ ಪ್ರಾಬ್ಲಮ್ ಇತ್ತಂದರೆ, ಏನಾದರೂ ಡ್ಯಾಮೇಜ್ ಇತ್ತಂದರೆ, ಏನಾದರೂ ಒಂದು ಟ್ಯಾಬ್ಲೆಟ್ ತೊಗೊತಾ ಇದ್ರೆ, ಮತ್ತು ಲಿವರಲ್ಲಿ ಏನಾದರೂ ತೊಂದರೆ ಇತ್ತಂದ್ರೆ, ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಲಿವರ್ ಟ್ಯಾಬ್ಲೆಟ್, ಆವಾಗ ಏನು ಮಾಡಪ್ಪ ಅಂದರೆ ಇದನ್ನು ಹುಷಾರಾಗಿ ನೋಡಿ ಒಂದು ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ಬೋದು ಅಂದ್ರೆ ತೆಗೆದುಕೊಳ್ಬೋದು. ನೆಕ್ಸ್ಟ್ ಬಂದು ಡಾಕ್ಟ್ರ್ ಯಾವಾಗ ಕನ್ಸಲ್ಟ್ ಮಾಡ್ಬೇಕು, ಡಾಕ್ಟ್ರ್ ಯಾವಾಗ ಮೀಟ್ ಆಗಬೇಕಪ್ಪ ಅಂತಂದ್ರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಇನ್ ಕೇಸ್ ಪ್ರೆಗ್ನೆನ್ಸಿ ಕ್ಯಾರಿಂಗ್ ಇತ್ತಂದ್ರೆ, ಏನೋ ಪ್ರೆಗ್ನೆನ್ಸಿ ಆಗಿತ್ತಂದ್ರೆ, ಏನಾದರೂ ಆಗ್ತಾಯಿದ್ರೆ ಅಂದರೆ ಏನಾದರೂ ಒಂದು ಚಾನ್ಸಸ್ ಒಂದು ಕಡಿಮೆ ಇತ್ತಂದ್ರೆ ಅವಾಗ ಏನು ಮಾಡ್ಬೋದಪ್ಪ ಅಂದರೆ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನೀವೇನು ಮಾಡೋದು, ಡಾಕ್ಟ್ರನ್ನ ನೀವು ಕನ್ಸಲ್ಟನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ಐಮೋಲ್ ಪ್ಲಸ್ ಟ್ಯಾಬ್ಲೆಟ್ ಬಗ್ಗೆ ನಿಮ್ಮ ಒಂದು ಡೌಟ್ ಇರ್ತಂದ್ರೆ ಕೂಡ ನೀವು ಒಂದು ಪ್ರಶ್ನೆಯನ್ನು ಕೇಳ್ಬೋದು ಈ ಒಂದು ಕಮೆಂಟ್ ಬಾಕ್ಸಲ್ಲಿ. ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.